press the bell icon on the YouTube app and never miss another update. Welcome students. Today we are going to learn chapter 11 measurement in length. Okay, so ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಯಾವುದಾದ್ರೂ ಒಂದು ಕ್ಲಾತ್ ಶಾಪಿಗೆ ಹೋಗೇ ಇರ್ತೀರ ಅಲ್ವಾ, ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗೇ ಇರ್ತೀರ ಅಲ್ವಾ. ಸೊ ಅಲ್ಲಿ ನಿಮಗೆ ಶಾಪ್ ಕೀಪರಿಗೆ ನೀವು ಕೇಳ್ತೀರಾ, ಸೊ 1 ಮೀಟರ್ ಕ್ಲಾತ್ ಕೊಡಿ, ನಿಮಗೆ 1 ಮೀಟರ್ ಕ್ಲಾತ್ ಬೇಕು ಅಂದರೆ 1 ಮೀಟರ್ ಕ್ಲಾತ್ ಕೇಳ್ತೀರಾ. ಓಕೆ, ಅವ್ರು 2 ಮೀಟರ್ ಬೇಕು ಅಂದರೆ 2 ಮೀಟರ್, 2.5 ಮೀಟರ್ ಬೇಕು ಅಂದರೆ 2.5 ಮೀಟರ್ ಕ್ಲಾತ್ನ ಕೇಳ್ತೀರಾ. ಅವರು ಅಷ್ಟನ್ನೇ ನಿಮಗೆ ಮೆಷರ್ ಮಾಡಿ ನಿಮಗೆ ಕೊಡ್ತಾರೆ. ಅವರು ಯಾವ ಸ್ಕೇಲಿಂದ ಮೆಷರ್ ಮಾಡ್ತಾರೆ? ಸೊ ಅವ್ರ ಹತ್ರ ಒಂದು ಸ್ಕೇಲ್ ಇರುತ್ತೆ ಅಲ್ವಾ, ಆ ಸ್ಕೇಲನ್ನು ನಾವು ಏನಂತ ಕರಿತೀವಿ? ಮೀಟರ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ಅ ಮೀಟರ್ ಸ್ಕೇಲ್. ಸೊ ಅದು ಎಷ್ಟು ಇರುತ್ತೆ ಅಂದರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಇರುತ್ತೆ. ಓಕೆ, 100 ಸೆಂಟಿಮೀಟರ್. ಸೊ ಇಂಥ ಮೀಟರ್ ಸ್ಕೇಲಿಂದ ಅವರು ನಿಮಗೆ ಕ್ಲಾತನ್ನು ಮೆಷರ್ ಮಾಡಿ ಕೊಡ್ತಾರೆ. 1 ಮೀಟರ್ ಬೇಕು ಅಂದರೆ 1 ಮೀಟರ್, 2 ಮೀಟರ್ ಬೇಕು ಅಂದರೆ 2 ಮೀಟರ್, 2.5 ಬೇಕು ಅಂದರೆ 2.5 ಮೀಟರ್, ಸೊ 3 ಮೀಟರ್ ಬೇಕು ಅಂದರೆ 3 ಮೀಟರನ್ನು ನಿಮಗೆ ಆ ಮೀಟರ್ ಸ್ಕೇಲಿಂದ ಮೆಷರ್ ಮಾಡಿ ಕೊಡ್ತಾರೆ. ಸೊ ಆ ಮೀಟರ್ ಸ್ಕೇಲು ಅಂದರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಆ ಮೀಟರ್ ಸ್ಕೇಲು ಅಂದರೆ ಏನು ಗೊತ್ತಾ? ಆ ಮೀಟರ್ ಸ್ಕೇಲಲ್ಲಿ ಎಷ್ಟು ಸೆಂಟಿಮೀಟರ್ಸ್ ಇರುತ್ತೆ? ಸೊ 100 ಸೆಂಟಿಮೀಟರ್ಸ್ ಇರುತ್ತೆ. ಬಟ್ ಅವ್ರ ಹತ್ರ 100 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ. ನಿಮ್ಮ ಹತ್ರ ಯಾವ ಥರ ಸ್ಕೇಲ್ ಇರುತ್ತೆ? ಸೊ 15 ಸೆಂಟಿಮೀಟರಿನ ಸ್ಕೇಲ್ ಇರುತ್ತೆ ಅಲ್ವಾ, ಅದೇ ಥರ ಸ್ಕೇಲು ಶಾರ್ಟೆಸ್ಟ್ ಸ್ಕೇಲ್ ಇರುತ್ತೆ. ಯಾವುದು ಅಂದರೆ 15 ಸೆಂಟಿಮೀಟರಿನ ಸ್ಕೇಲ್ ಇರುತ್ತೆ. ಓಕೆ, ನಾನು ಇಲ್ಲಿ ಒಂದು ಸ್ಕೇಲನ್ನು ಬರೆದಿದ್ದೀನಿ. ಸೊ ಆ್ಯಕ್ಚುಲಿ ಇದು 15 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ. ಸೊ ಇಟ್ ಈಸ್ ಡಿವೈಡೆಡ್ ಬೈ ಇನ್ 15 ಡಿವಿಷನ್ಸ್ ಈಕ್ವಲ್ ಡಿವಿಷನ್. ಓಕೆ, 15 ಈಕ್ವಲ್ ಡಿವಿಷನಲ್ಲಿ ನಿಮ್ಮ ಸ್ಕೇಲು ಏನಾಗಿರುತ್ತೆ? ಡಿವೈಡ್ ಆಗಿರುತ್ತೆ. ಓಕೆ, ನಾನು ಇಲ್ಲಿ 10 ಸೆಂಟಿಮೀಟರ್ ಅಷ್ಟೇ ಬರ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಸ್ಕೇಲಲ್ಲಿ ಏನಿರುತ್ತೆ ಅಂದರೆ ಲಾಂಗೆಸ್ಟ್ ಲೈನ್ಸು ಇರುತ್ತೆ ಮತ್ತು ಶಾರ್ಟೆಸ್ಟ್ ಲೈನ್ಸು ಇರುತ್ತೆ ಅಲ್ವಾ. ನೀವು ನೋಡಿದ್ದೀರಿ ಅಲ್ವಾ, ಒಂದು ಸ್ಕೇಲ್ ಇಟ್ಕೊಂಡು ಕೈಯಲ್ಲಿ ನೋಡಿ, ನಿಮ್ಮ ಸ್ಕೇಲಲ್ಲಿ ಲಾಂಗೆಸ್ಟ್ ಲೈನ್ಸು ಇರುತ್ತೆ, ಸೊ ಶಾರ್ಟೆಸ್ಟ್ ಲೈನ್ಸು ಇರುತ್ತೆ. ಲಾಂಗೆಸ್ಟ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೆಂಟಿಮೀಟರ್. ಓಕೆ, ಲಾಂಗೆಸ್ಟ್ ಲೈನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೆಂಟಿಮೀಟರ್. ಓಕೆ, ಶಾರ್ಟೆಸ್ಟ್ ಲೈನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮಿಲಿಮೀಟರ್. ಅಂದರೆ ಸೊ ಸೆಂಟಿಮೀಟರ್ಗಿಂತ ಸ್ಮಾಲೆಸ್ಟ್. ಓಕೆ, ಸ್ಮಾಲೆಸ್ಟ್ ಯೂನಿಟ್. ಓಕೆ, 0 to 1 ನಾವು 0 to 1 ಅಂತ ನೋಡಿದಾಗ ಸೊ 1 ಸೆಂಟಿಮೀಟರ್ ಆಗುತ್ತೆ. ಸೊ 1 to 2 ಇಟ್ ಈಸ್ ಆಲ್ಸೋ 1 ಸೆಂಟಿಮೀಟರ್. ಓಕೆ, 2 to 3 1 ಸೆಂಟಿಮೀಟರ್, 3 to 4 1 ಸೆಂಟಿಮೀಟರ್. ಓಕೆ, 4 to 5 1 ಸೆಂಟಿಮೀಟರ್, 5 to 6 1 ಸೆಂಟಿಮೀಟರ್, 6 to 7 1 ಸೆಂಟಿಮೀಟರ್, 7 to 8 1 ಸೆಂಟಿಮೀಟರ್, 8 to 9 1 ಸೆಂಟಿಮೀಟರ್, 9 to 10 1 ಸೆಂಟಿಮೀಟರ್. ಇದೇ ಥರ 15 ಸೆಂಟಿಮೀಟರ್ವರೆಗೂ ನಾವು ಒನ್ ನಂಬರ್ಸ್ಗೆ ಡಿಸ್ಟೆನ್ಸ್ ನೋಡ್ತಾ ಹೋದರೆ ಅದೇನಾಗುತ್ತೆ? 1 ಸೆಂಟಿಮೀಟರೇ ಆಗಿರುತ್ತೆ. ಓಕೆ, ಸೊ ಇದು 15 ಡಿವಿಷನ್ಸಲ್ಲಿ, ಅದು 15 ಈಕ್ವಲ್ ಡಿವಿಷನಲ್ಲಿ ಡಿವೈಡ್ ಆಗಿರುತ್ತೆ. ಓಕೆ, ನಿಮ್ಮ ಸ್ಕೇಲ್. ಸೊ ಈಗ ನಾನು 0 to 1 1 ಸೆಂಟಿಮೀಟರ್, 1 to 2 1 ಸೆಂಟಿಮೀಟರ್, 2 to 3 1 ಸೆಂಟಿಮೀಟರ್, 3 to 4 1 ಸೆಂಟಿಮೀಟರ್, 4 to 5 1 ಸೆಂಟಿಮೀಟರ್ ಅಂತ ಹೇಳಿ. ಓಕೆ, ಈಗ 0 to 1 1 ಸೆಂಟಿಮೀಟರ್ ಆಯಿತು. 0 to 2 ಎಷ್ಟು ಸೆಂಟಿಮೀಟರ್ ಆಗುತ್ತೆ? 2 ಸೆಂಟಿಮೀಟರ್ ಅಲ್ವಾ. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್. ಓಕೆ, ಸೊ 0 to 3 3 ಸೆಂಟಿಮೀಟರ್, 0 to 5 5 ಸೆಂಟಿಮೀಟರ್. ಓಕೆ, 0 to 6 6 centimeter, 0 to 7 7 centimeter and 0 to 8
8 centimeter, and 0 to 9, 9 centimeter, 0 to 10, 10 centimeter. Okay. ಸೊ ಇದು ಅರ್ಥ ಆಯ್ತಲ್ವಾ ನಿಮಗೆ? ಸೆಂಟಿಮೀಟರ್ಸ್ ಅಂದರೆ ಲಾಂಗೆಸ್ಟ್ ಲೈನನ್ನು ನಾವು ಏನು ಇಂಡಿಕೇಟ್ ಮಾಡ್ತೀವಿ ಅಂದರೆ ಸೆಂಟಿಮೀಟರ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ಇದ್ರ ಮಧ್ಯ ಈಗ ಶಾರ್ಟೆಸ್ಟ್ ಲೈನ್ಸ್ ಇರುತ್ತೆ. ಆ ಶಾರ್ಟೆಸ್ಟ್ ಲೈನ್ಸನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಓಕೆ. ಶಾರ್ಟೆಸ್ಟ್ ಲೈನ್, ಈ ಶಾರ್ಟ್ ಲೈನ್ ಇದೆ ಅಲ್ವಾ? ಸೊ 0 ಆದಮೇಲೆ ಈ ಒಂದು ಶಾರ್ಟ್ ಲೈನ್ ಇದೆ ಅಲ್ವಾ? ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ 0.1. ಓಕೆ. ಸೊ ಅದು ಮಿಲಿಮೀಟರಲ್ಲಿರುತ್ತೆ 0.1. ಓಕೆ. ಸೊ ನೆಕ್ಸ್ಟು ಈ ಸೆಕೆಂಡ್ ಲೈನು, ಶಾರ್ಟೆಸ್ಟ್ ಲೈನು ಏನು ಇಂಡಿಕೇಟ್ ಮಾಡುತ್ತೆ? 0.2. 0 ಆದಮೇಲೆ ಇದೆ ಅಲ್ವಾ? 0.1, 0.2. ಓಕೆ. ಈ ಥರ್ಡ್ ಲೈನು 0.3. ಅದೇ ಥರ 0.4, 0.5, 0.6, 0.7, 0.8, 0.9. ಆಮೇಲೆ ಏನು ಬರುತ್ತೆ? 0.9 ಆದಮೇಲೆ 1 ಸೆಂಟಿಮೀಟರ್. ಏನು ಬರುತ್ತೆ? 1 ಸೆಂಟಿಮೀಟರ್ ಬರುತ್ತೆ. ಓಕೆ. ಸೊ 1 ಸೆಂಟಿಮೀಟರ್ ಆದಮೇಲೆ ಶಾರ್ಟೆಸ್ಟ್ ಮತ್ತೆ ಒಂದು ಲೈನ್ ಬರುತ್ತೆ ಅಲ್ವಾ? ಸೊ ಅದೇನು ಇಂಡಿಕೇಟ್ ಮಾಡುತ್ತೆ? 1.1 ಸೆಂಟಿಮೀಟರ್. ಓಕೆ. ನೆಕ್ಸ್ಟ್ ಸೆಕೆಂಡ್ ಲೈನ್ 1.2. ನೆಕ್ಸ್ಟು ಥರ್ಡ್ ಲೈನ್ 1.3 ಸೆಂಟಿಮೀಟರ್. ಓಕೆ. ಇದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನೋಡಿ 2 ಸೆಂಟಿಮೀಟರ್ ಅಂದ್ಕೊಳ್ಳಿ. ಈಗ 2 ಸೆಂಟಿಮೀಟರ್ ಆದಮೇಲೆ ಒಂದು ಶಾರ್ಟೆಸ್ಟ್ ಲೈನ್ ಬರುತ್ತೆ. ಏನು ಅದೇನು ಇಂಡಿಕೇಟ್ ಮಾಡುತ್ತೆ ನಮಗೆ? 2.1 ಸೆಂಟಿಮೀಟರ್. ಓಕೆ. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಲೈನ್ 2.2 ಸೆಂಟಿಮೀಟರ್. ನೆಕ್ಸ್ಟ್ ಥರ್ಡ್ ಲೈನ್ 2.3 ಸೆಂಟಿಮೀಟರ್. ಫೋರ್ತ್ 2.4 ಸೆಂಟಿಮೀಟರ್. ಆಮೇಲೆ 2.5 ಸೆಂಟಿಮೀಟರ್. ಆಮೇಲೆ 2.6 ಸೆಂಟಿಮೀಟರ್. ಓಕೆ. ಆಮೇಲೆ 2.7 ಸೆಂಟಿಮೀಟರ್. ಓಕೆ. 2.8 ಸೆಂಟಿಮೀಟರ್, 2.9 ಸೆಂಟಿಮೀಟರ್. ಅದಾದಮೇಲೆ ಏನು ಬರುತ್ತೆ? 3 ಸೆಂಟಿಮೀಟರ್. ಸೊ 3 ಸೆಂಟಿಮೀಟರ್. ಮತ್ತು ಸೊ ಇಲ್ಲ ಒಂದು ಶಾರ್ಟೆಸ್ಟ್ ಲೈನ್ ಬರುತ್ತೆ. ಅದೇನಾಗುತ್ತೆ? 3.1 ಸೆಂಟಿಮೀಟರ್, 3.2 ಸೆಂಟಿಮೀಟರ್, ನೆಕ್ಸ್ಟು 3.3 ಸೆಂಟಿಮೀಟರ್. ಸೊ ಗೊತ್ತಾಗ್ತಿದೆ ಅಲ್ವಾ? ಸೊ ಹೇಗೆ ಮೆಷರ್ ಮಾಡೋದು, ಹೇಗೆ ಕೌಂಟ್ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲಿ ನನ್ನ ಹತ್ರ ಒಂದು ಸ್ಕೇಲ್ ಇದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ 0 to 1, 1 ಸೆಂಟಿಮೀಟರ್, 0 to 2, 2 ಸೆಂಟಿಮೀಟರ್, 0 to 3, 3 ಸೆಂಟಿಮೀಟರ್ ಆಗುತ್ತೆ, 0 to 4, 4 ಸೆಂಟಿಮೀಟರ್ ಆಗುತ್ತೆ, 0 to 5, 5 ಸೆಂಟಿಮೀಟರ್ ಆಗುತ್ತೆ. ಲಾಂಗೆಸ್ಟ್ ಲೈನ್ಸು ಏನು ಇಂಡಿಕೇಟ್ ಮಾಡುತ್ತೆ? ಸೊ ಸೆಂಟಿಮೀಟರ್. ಶಾರ್ಟೆಸ್ಟ್ ಲೈನು ಮಿಲಿಮೀಟರ್. ಅಂದರೆ ಸೊ ಈಗ 0 to ಶಾರ್ಟೆಸ್ಟ್ ಲೈನು, ಫಸ್ಟ್ ಲೈನು 0.1, 0.2, 0.3, 0.4, 0.5, 0.6, 0.7, 0.8, 0.9, 1 ಸೆಂಟಿಮೀಟರ್. 1.1, 1.2, 1.3, 1.4, 1.5, 1.6, 1.7, 1.8, 1.9, 2 ಸೆಂಟಿಮೀಟರ್ ಬರುತ್ತೆ. ಓಕೆ. 2 ಸೆಂಟಿಮೀಟರ್ ಬಂತು. ಮತ್ತೆ ಶಾರ್ಟೆಸ್ಟ್ ಲೈನ್ನ ಕೌಂಟ್ ಮಾಡೋಣ. 2.1, 2.3, 2.4, 2.5, 2.6, 2.7, 2.8, 2.9, 2.9, 3 centimeter. Okay. 3.1, 3.2, 3.3, 3.4, 3.5, 3.6, 3.7, 3.8, 3.9, 4 centimeter. ಓಕೆ. ಸೊ ನಾವು ನಮಗೆ ಗೊತ್ತಾಯ್ತು ಈಗ ಶಾರ್ಟೆಸ್ಟ್ ಲೈನನ್ನು ಹೇಗೆ ಮೆಷರ್ ಮಾಡೋದು, ಲಾಂಗೆಸ್ಟ್ ಲೈನನ್ನು ಹೇಗೆ ಮೆಷರ್ ಮಾಡೋದು ಅಂತ. ಒಂದು ಲೈನಲ್ಲಿ ಡ್ರಾ ಮಾಡ್ತೀನಿ, ಅದನ್ನು ಮೆಷರ್ ಮಾಡಿ ನೋಡೋಣ. ಓಕೆ. ಸೊ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಸೊ ಈ ಮಾರ್ಕ್ ಕೆಳಗಡೆ ನಾನು ಈ ಝೀರೋನ, ಸೊ ಫಸ್ಟ್ ಸ್ಕೇಲಲ್ಲಿ ಯಾವ ನಂಬರ್ ಬರುತ್ತೆ? 0 ತಾನೆ. 0 ಸೆಂಟಿಮೀಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾವು ಯಾವುದೇ ಒಂದು ಆಬ್ಜೆಕ್ಟ್ನ ಮೆಷರ್ ಮಾಡಲಿ ಅಥವಾ ಯಾವುದೇ ಒಂದು ಲೈನನ್ನು ಮೆಷರ್ ಮಾಡಲಿ,
ಕರೆಕ್ಟು ಫಸ್ಟ್ ಪಾಯಿಂಟ್ಗೆ ನಾವು ಏನು ಮಾಡ್ಕೋಬೇಕು, ಆ ಝೀರೋನ ಕರೆಕ್ಟಾಗಿ ಅದ್ರ ಮೇಲೆ ಮೆನ್ಷನ್ ಮಾಡಬೇಕು. ಓಕೆ, ಈ ಥರ ನೋಡಿ. ಈಗ ಈ ಮಾರ್ಕ್ ಇದೆ ಅಂದರೆ ಇದ್ರ ಮೇಲೆ ನಾನು ಈ ಝೀರೋನ ಇಲ್ಲಿ ಕರೆಕ್ಟಾಗಿ ಹೀಗೆ ಇಡ್ತಿದ್ದೀನಿ. ಓಕೆ, ಇಲ್ಲಿ ಈ ಝೀರೋ ಇದೆ. ಓಕೆ, ಇಲ್ಲಿ ಝೀರೋ ಇದೆ. ಈ ಝೀರೋನ ಕರೆಕ್ಟು ಈ ಮಾರ್ಕ್ ಮೇಲೆ ಹೀಗೆ ಇಡಬೇಕು. ಓಕೆ, ಇದಾದಮೇಲೆ ಇಲ್ಲಿ ಓಕೆ ಈ ಝೀರೋ ಮೇಲೆ ಕರೆಕ್ಟಾಗಿ ಈ ಸ್ಕೇಲನ್ನು ಇಟ್ಟಾದಮೇಲೆ ಸೊ ಇಲ್ಲಿ ನಾನು ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಎಲ್ಲಿವರೆಗೂ ಲೈನ್ ಡ್ರಾ ಮಾಡ್ಕೊತೀನಿ? ಸೊ 8.5 ಗೊತ್ತಿದೆ ಅಲ್ವಾ? ಇವಾಗ 8.5 ಅಂದರೆ ಏನು ಗೊತ್ತಿದೆ ಅಲ್ವಾ? ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಸೊ ಇದೇನಾಗಿದೆ ಈಗ? ಸೊ 8.5 ಸೆಂಟಿಮೀಟರ್ ಆಗಿದೆ. ಸೊ ಕರೆಕ್ಟಾಗಿ ಝೀರೋನ ಇದ್ರ ಮೇಲೆ ಇದ್ರ ಕೆಳಗೆ ಇಟ್ಟಿರಬೇಕು. ಓಕೆ, ಇಲ್ಲಿ ಝೀರೋ ಇರುತ್ತಲ್ವಾ, ಈ ಝೀರೋನ ಇಂಡಿಕೇಟ್ ಮಾಡಿರಬೇಕು ಇದ್ರ ಕೆಳಗೆ ಕರೆಕ್ಟಾಗಿ. ನೀವು ಆಮೇಲೆ 1 ಮಾಡ್ತೀನಿ ಅಂದರೆ ಮೆಜರ್ಮೆಂಟ್ ತಪ್ಪಾಗಿಬಿಡುತ್ತೆ. ಓಕೆ, 8 ಸೆಂಟಿಮೀಟರ್ ಬರಲ್ಲ, ಅದು ನೆಕ್ಸ್ಟ್ ಎಕ್ಸ್ಟ್ರಾ 7 ಸೆಂಟಿಮೀಟರ್ ಆಗಿಬಿಡುತ್ತೆ. 8.5 ಸೆಂಟಿಮೀಟರ್ ಮಾಡ್ತೀನಿ ಅಂತ ಹೋಗಿ 7.5 ಸೆಂಟಿಮೀಟರ್ ಆಗಿಬಿಡುತ್ತೆ. ಯಾಕಂದರೆ ನೀವಲ್ಲಿ ಇಟ್ಟಿರೋದು ಮಾರ್ಕ್ ಮೇಲೆ ಇಟ್ಟಿರೋದು 1 ಸೆಂಟಿಮೀಟರ್ನ, ಬಟ್ ನಾವು ಇಂಡಿಕೇಟ್ ಮಾಡಬೇಕಾಗಿರೋದು ಝೀರೋಯಿಂದ ಅಲ್ವಾ? ಝೀರೋನ ಅದ್ರ ಮೇಲೆ ಕರೆಕ್ಟಾಗಿ ಈ ಥರ ಇಡಬೇಕು. ಓಕೆ, ಇಟ್ಟಾದಮೇಲೆ ಸೊ ಝೀರೋ ಇದೆ. ಸೊ ಝೀರೋ ಮೇಲೆ ಈ ಮಾರ್ಕಲ್ಲಿ ಝೀರೋನ ಕರೆಕ್ಟಾಗಿ ಇಂಡಿಕೇಟ್ ಮಾಡಿ ಎಲ್ಲಿ ನಾವು ಇಲ್ಲಿ 8 ಸೆಂಟಿಮೀಟರ್ವರೆಗೂ ಬಂದ್ವಿ. ಆಮೇಲೆ 8.1 ಸೆಂಟಿಮೀಟರ್, 8.2 ಸೆಂಟಿಮೀಟರ್, 8.3 ಸೆಂಟಿಮೀಟರ್, 8.4 ಸೆಂಟಿಮೀಟರ್, 8.5 ಸೆಂಟಿಮೀಟರ್ಗೆ ಕರೆಕ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಲೈನನ್ನು ಡ್ರಾ ಮಾಡ್ಕೋಬೇಕು. ಬೇಡ ನಮಗೆ ಈಗ ಇಲ್ಲಿ ಝೀರೋ ಇದೆ, ಝೀರೋಯಿಂದ ನಮಗೆ ಎಲ್ಲಿವರೆಗೂ ಬರಬೇಕು? ನಮಗೆ 14 ಸೆಂಟಿಮೀಟರ್ವರೆಗೂ ಬರಬೇಕು. ಅಂದರೆ ನೀವೊಂದು ಪಾಯಿಂಟನ್ನು ಇಟ್ಕೋಬೋದು. 14 ಸೆಂಟಿಮೀಟರ್ ಇದನ್ನು ಇಲ್ಲಿ ಪಾಯಿಂಟನ್ನು ಇಟ್ಕೊಂಡು 14 ಸೆಂಟಿಮೀಟರ್ಗೆ ಕರೆಕ್ಟಾಗಿ ಸೊ ಒಂದು ಲೈನನ್ನು ಡ್ರಾ ಮಾಡಿಕೊಂಡ್ರೆ ಆಯಿತು. ಸೊ ಪಾಯಿಂಟ್ಗೆ ಕರೆಕ್ಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಬೇಡ ನನಗೆ 14.1 ಬೇಕು ಅಂದರೆ 14.1ಗೆ ಒಂದು ಪಾಯಿಂಟನ್ನು ಇಟ್ಟು ನೀವು ಲೈನ್ ಡ್ರಾ ಮಾಡ್ಕೋಬಹುದು, ಒಂದು ಲೈನ್. ಸೊ 14 ಸೆಂಟಿಮೀಟರ್ಗೆ ನೀವು ಪಾಯಿಂಟನ್ನು ಇಟ್ಟು ಒಂದು ಲೈನ್ ಡ್ರಾ ಮಾಡ್ಕೋಬಹುದು. ನೆಕ್ಸ್ಟ್ ನಮಗೆ ಬೇಡ 14.1 ಬೇಕು ಅಂದರೆ 14 ಪಾಯಿಂಟಿಗೆ ಒಂದು ಪಾಯಿಂಟನ್ನು ಇಟ್ಟು ಲೈನನ್ನು ಡ್ರಾ ಮಾಡ್ಕೋಬಹುದು. ಬೇಡ ನಮಗೆ 15.4 ಸೆಂಟಿಮೀಟರ್ ಬೇಕು ಅಂದರೆ 15 ಪಾಯಿಂಟ್, ಇಲ್ಲಿ ಝೀರೋ ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಆಗಿದ್ದನ್ನು ಎಲ್ಲ ನೋಡ್ಕೋಬೇಕು. ಸೊ ಇಲ್ಲಿ 15ಗೆ ಕರೆಕ್ಟಾಗಿ 15 ಸೆಂಟಿಮೀಟರ್ಗೆ ಇಲ್ಲಿ ಪಾಯಿಂಟನ್ನ ಇಟ್ಟು ಲೈನ್ ಡ್ರಾ ಮಾಡಿಕೊಂಡ್ರೆ ನಿಮಗೆ 15 ಸೆಂಟಿಮೀಟರಿನ ಒಂದು ಲೈನು ಬರುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಝೀರೋಗೆ ನಾವು ಕರೆಕ್ಟಾಗಿ ಆ ಸ್ಕೇಲನ್ನು ಇಟ್ಟಿರಬೇಕು. ಓಕೆ, ಸೊ ಆಮೇಲೆ 1 ಮಿಲಿಮೀಟರು ಕೂಡ ಹೆಚ್ಚು ಕಡಿಮೆ ಆಗಂಗಿಲ್ಲ. ಕರೆಕ್ಟಾಗಿ ಝೀರೋಗೆ ಅಂದರೆ ಝೀರೋಗೆ ಅಲ್ಲಿ ಆ ಮಾರ್ಕ್ ಮೇಲೆ ಝೀರೋನೇ ಇರಬೇಕು. ಓಕೆ, ಆಮೇಲೆ 0.1 ಇರಬಾರ್ದು, 0.2 ಇರಬಾರ್ದು. ಓಕೆ, ಸೊ ಈ ಥರ ನಾವು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಒಂದು ಲೈನ್ ಎಷ್ಟು ಸೆಂಟಿಮೀಟರ್ ಬೇಕೋ ಅಷ್ಟು ಸೆಂಟಿಮೀಟರ್ಸ್ ಲೈನನ್ನು ಡ್ರಾ ಮಾಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್, ಸೊ ನಾನು ಹೇಳಿದೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ represents cm. Okay, centimeter represents cm and meter represents m, small m. Okay, centimeter represents cm and meter represents small m. Okay, so ಈ ಥರ ನಾವು ಶಾರ್ಟೆಸ್ಟ್ ಫಾರ್ಮಲ್ಲಿ ಸೆಂಟಿಮೀಟರ್ನ ಬರಿತೀವಿ ಆ್ಯಂಡ್ ಮೀಟರ್ನ ಎಮ್ ಅಂತ ಬರಿತೀವಿ. ನಿಮಗೆ ಈ ಮೆಷರ್ ಮಾಡೋದು ಗೊತ್ತಿದೆ ಅಲ್ವಾ? ಏನು ಮಾಡ್ಕೊಂಡಿದ್ದೀನಿ?
ಸೊ ಏನು ಮಾಡ್ಕೊಂಡಿದ್ದೀನಿ, ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ 0 ಇದೆ ಅಂದರೆ, ಇಲ್ಲಿ ಒಂದು ಮಾರ್ಕ್ ಇದೆ ಅಂದರೆ, ಈ ಮಾರ್ಕಿಗೆ ಕರೆಕ್ಟಾಗಿ ಈ 0 ಮೇಲೆ ಮೆನ್ಷನ್ ಮಾಡ್ಕೋಬೇಕು. ಸೊ ಇದು ಸ್ಕೇಲ್ ಇದೆ. ಸೊ 0 ಇಲ್ಲಿದೆ. ಸೊ ಈ ಮಾರ್ಕ್ ಮೇಲೆ ಕರೆಕ್ಟಾಗಿ 0 ಬರಬೇಕು. ಓಕೆ, 0 ಏನು ಬರಬೇಕು, ಎಲ್ಲಿ ಬರಬೇಕು, ಈ ಮಾರ್ಕ್ ಮೇಲೆ ಕರೆಕ್ಟಾಗಿ, ಅಥವಾ ಪಾಯಿಂಟ್ ಇದ್ದರೆ ಪಾಯಿಂಟ್ ಮೇಲೆ 0 ಬರಬೇಕು. ಪಾಯಿಂಟ್ ಮಾರ್ಕೇ ಇರಬೇಕು ಅಂತ ಏನಿಲ್ಲ, ಪಾಯಿಂಟ್ ಇದ್ರೂ ಓಕೆನೆ. ಆ ಪಾಯಿಂಟ್ ಮೇಲೆ 0 ಬರಬೇಕು. ನಮಗೆ 1 ಸೆಂಟಿಮೀಟರ್ ಲೈನ್ ಬೇಕು ಅಂದರೆ 1 ಸೆಂಟಿಮೀಟರ್ ನಾವು ಡ್ರಾ ಮಾಡ್ಕೋಬೋದು ಲೈನನ್ನು. 2 ಸೆಂಟಿಮೀಟರ್ ಬೇಕು ಅಂದರೆ 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ಬೇಕು ಅಂದರೆ 2.5 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬಹುದು. 3 ಸೆಂಟಿಮೀಟರ್ ಲೈನ್ ಬೇಕು ಅಂದರೆ 3 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬಹುದು. 4 ಸೆಂಟಿಮೀಟರ್ ಬೇಕು ಅಂದರೆ 4 ಸೆಂಟಿಮೀಟರ್, 4.7 ಬೇಕು ಅಂದರೆ 4.7 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬಹುದು. 4.9 ಸೆಂಟಿಮೀಟರ್ ಬೇಕು ಅಂದರೆ 9 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬಹುದು. 5 ಸೆಂಟಿಮೀಟರ್ ಮತ್ತು ಇಲ್ಲಿ 4.9 ಪಕ್ಕ ಲಾಂಗೆಸ್ಟ್ ಲೈನ್ ಇರುತ್ತೆ, ಮೀನ್ಸ್ 5.5 ಸೆಂಟಿಮೀಟರ್ ಇರುತ್ತೆ. 4.9 ಇಲ್ಲಿ 4.9 ಸೆಂಟಿಮೀಟರ್ ಪಕ್ಕದಲ್ಲೇ 5 ಸೆಂಟಿಮೀಟರ್ ಅಂದರೆ ಲಾಂಗೆಸ್ಟ್ ಲೈನ್ ಇರುತ್ತೆ. ನಮಗೆ 5 ಸೆಂಟಿಮೀಟರ್ ಬೇಕು ಅಂದರೆ 5 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬಹುದು. ಓಕೆ, ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಲೈನನ್ನು ಡ್ರಾ ಮಾಡ್ಕೋಬಹುದು. ಬಟ್ ನಾವು ಇಲ್ಲಿ ಕರೆಕ್ಟಾಗಿ 0 ಮೆನ್ಷನ್ ಮಾರ್ಕ್ ಮೇಲೆ 0 ಇದೆನಾ, ಮಾರ್ಕ್ ಮೇಲೆ ನೆಕ್ಸ್ಟ್ ಎಂಡ್ ಪಾಯಿಂಟ್ 4.9 ಇದೆನಾ, 4.9 ಲೈನ್ ಅಂದರೆ 4.9 ಲೈನ್ 4.9 ಆಗಿರಬೇಕು. ಓಕೆ, ಯೂನಿಟ್ ಏನಾಗಿರಬೇಕು, 4.9 ಆಗಿರಬೇಕು. ಮತ್ತು 5 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡೋದಲ್ಲ. ಓಕೆ, ಸೊ 4.9 ಅಂದರೆ 4.9 ಆಗಿರಬೇಕು. 4 ಸೆಂಟಿಮೀಟರ್ ಅಂದರೆ 4 ಸೆಂಟಿಮೀಟರೇ ಆಗಿರಬೇಕು. ಓಕೆ, 2.5 ಸೆಂಟಿಮೀಟರ್ ಅಂದರೆ 2.5 ಸೆಂಟಿಮೀಟರೇ ಆಗಿರಬೇಕು. ಓಕೆ, ಸೊ ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ okay, converting meter into centimeter. Converting meter into centimeter. Okay, centimeter. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, 1 ಮೀಟರ್ ಮೀನ್ಸ್ 100 ಸೆಂಟಿಮೀಟರ್. ಅಂದರೆ ನಾವು 1ನ್ನು 100ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, 1ನ್ನು 100ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಏನಾಗುತ್ತೆ, 100 ಸೆಂಟಿಮೀಟರ್ಸ್ ಆಗುತ್ತೆ. ಓಕೆ, 100 ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ ಟು ಇಂಟು 100 ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ಸ್. ಓಕೆ, 2 ಮೀಟರ್ is equal to 2 into 100 is equal to 200 centimeters. 200 centimeters. Okay, so 3 meter is equal to 3 into 100 means 300 centimeters. Okay, 300 centimeters. Okay, 4 meter is equal to 4 into 100 is equal to 400 centimeters. ಗೊತ್ತಾಗ್ತದೆ ಅಲ್ವಾ? 1 ಮೀಟರ್ 1 into 100 ಮಾಡ್ಕೊಂಡು 1 into 100 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಸೊ 1 into 100 ಮಲ್ಟಿಪ್ಲೈ ಮಾಡಿದ್ರೆ 100 ಸೆಂಟಿಮೀಟರ್ ಬರುತ್ತೆ. ಸೊ 2 ಮೀಟರ್ 2 into 100 200 ಸೆಂಟಿಮೀಟರ್. ಓಕೆ, 3 ಮೀಟರ್ 3 into 100 300 centimeter. Okay, 4 meter is equal to 4 into 100 400 centimeters. Okay, so ಈ ಥರ ಮೀಟರಿಂದ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡೋದಿರುತ್ತೆ. ಓಕೆ, ಸೊ ನೆಕ್ಸ್ಟ್
So next, convert 5 meter into centimeter. Okay, convert 5 meter into centimeter. Okay, centimeter. So ಇಲ್ಲಿ ನೋಡಿ, ಸೊ ಈಗ 1 ಮೀಟರ್ಗೆ 100 ಸೆಂಟಿಮೀಟರ್ ಅಂತ ಆದರೆ 1 ಮೀಟರ್ಗೆ 100 ಸೆಂಟಿಮೀಟರ್ ಅಂತ ಆದರೆ ಈಗ 5 ಮೀಟರ್. ಓಕೆ, 5 ಇಂಟು 100 is equal to 500 centimeters. ಓಕೆ, 500 ಸೆಂಟಿಮೀಟರ್ಸ್. ಸೊ ನಾವು ಏನು ಮಾಡ್ತೀವಿ, ಮೀಟರ್ ಟು ಸೆಂಟಿಮೀಟರ್ನ ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ 100 ಮಾಡ್ತೀವಿ. ಓಕೆ, ಟು ಕನ್ವರ್ಟ್ ಮೀಟರ್ ಇಂಟು ಸೆಂಟಿಮೀಟರ್ ಮಲ್ಟಿಪ್ಲೈ ಬೈ 100. ಓಕೆ, ಸೊ 5 meter is equal to 5 into 100 is equal to 500 centimeters. Next, exercise 11.1. Exercise 11.1. Okay, so question ಏನಿದೆ ಅಂದರೆ ಫಸ್ಟ್ ಮೇನ್ ಕನ್ವರ್ಟ್ ದ ಗಿವನ್ ಮೆಜರ್ಮೆಂಟ್ ಇಂಟು ಸೆಂಟಿಮೀಟರ್ಸ್. ಕನ್ವರ್ಟ್ ದ ಗಿವನ್ ಮೆಜರ್ಮೆಂಟ್ಸ್ ಇಂಟು ಸೆಂಟಿಮೀಟರ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ 9 ಮೀಟರ್ ಇದೆ. ಓಕೆ, 9 ಮೀಟರ್. ಸೊ ನಾವು ಆಲ್ರೆಡಿ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, 2 ಮೀಟರ್ ಇಸ್ ಈಕ್ವಲ್ ಟು 200 centimeter, 3 meter is equal to 300 centimeter, 4 meter is equal to 400 centimeter, 5 meter is equal to 500 centimeter ಮಾಡಿದ್ದೀವಿ ಅಲ್ವಾ. ಸೊ ಇದು ಕೂಡ ಹಾಗೇನೆ. ಸೊ 9 ಮೀಟರ್ನ 9 ಇಂಟು 100 is equal to 900 centimeter. 900 centimeters. Okay. Next, second one. So 12 meters. 12 meters ಅಂದರೆ 12 into 100. ಓಕೆ, ಸೊ ಇಲ್ಲೇನಿದೆ 12 into 100 ಅಂದರೆ ಸೊ 0 0 ಡಬಲ್ 0 ಇದೆ. ಸೊ ನಾವು ಮೆಂಟಲ್ ಅರ್ಥಮೆಟಿಕಲಿ ಮೈಂಡಿಂದ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನು ಕಲ್ತಿದ್ವಿ ಅಲ್ವಾ. ಎಷ್ಟು ಝೀರೋಸ್ ಇರುತ್ತೆ ಅಷ್ಟು ಝೀರೋಸನ್ನ ನಾವು ಬರ್ಕೋಬೇಕಾಗುತ್ತೆ. 2 zeros ಇದೆ, ಆ 2 zeros ಇಲ್ಲಿ ಬರ್ಕೊಂಡಿದ್ದೀವಿ. ಸೊ 2 zeros ಬರ್ಕೊಂಡೆ. ಓಕೆ, 2 zeros ಇತ್ತು, 2 zeros ಬರ್ಕೊಂಡೆ. 12 ones 12. ಓಕೆ, 1200 centimeter. ಓಕೆ, 1200 centimeter. Next, third question. 14 meter. 14 meter. ಸೊ ಏನು ಮಾಡ್ತೀವಿ ಈಗ 14 100 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 14 ಇಂಟು 100. ಓಕೆ, ಸೊ ಝೀರೋಸ್ ಇದೆ. ಸೊ ಝೀರೋ 14 ones 14. ಓಕೆ, ಸೆಂಟಿಮೀಟರ್. ಮೀಟರ್ ಟು ಸೆಂಟಿಮೀಟರ್ನ ಬರೆದಿದ್ದೀವಿ. 1400 centimeter. 1400 centimeter. ಓಕೆ, ನೆಕ್ಸ್ಟು fourth one. Fourth one 10 meter. Okay, 10 meter. 10 into 100 means ಎಷ್ಟು ಝೀರೋಸ್ ಇದೆ 1 2 3 3 ಝೀರೋಸ್ ಇದೆ. ಎಷ್ಟು ಝೀರೋಸ್ ಇದೆ 3 ಝೀರೋಸ್ ಇದೆ. 1 2 and 3 ಝೀರೋಸ್ ಇದೆ. ಸೊ ಹಾಗಾಗಿ 1 2 3 1 2 3 ಝೀರೋಸ್. ಓಕೆ, 1 ones 1. ಓಕೆ, 1000. ಓಕೆ, 1000 centimeter. 1000 centimeter. Okay, so next fifth one. ಸೊ
ಈಗ 20 ಮೀಟರ್ ಇದೆ, ಅದನ್ನು ಸೆಂಟಿಮೀಟರ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಲ್ವಾ. 10 ಮೀಟರ್ನ ಇಂಟು 100 1000 ಸೆಂಟಿಮೀಟರ್ ಅಂತ ಮಾಡ್ಕೊಂಡ್ವಿ. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಸೊ ಈಗ 20 ಮೀಟರ್ ಇಂಟು 100 ಮೀನ್ಸ್ ನಾವು ಯಾವಾಗಲೂ ಮೀಟರ್ ಟು ಸೆಂಟಿಮೀಟರ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮಲ್ಟಿಪ್ಲೈ 100 ಮಾಡ್ತೀವಿ. ಸೊ ಇಲ್ಲೂ ಕೂಡ ನೋಡಿ ಎಷ್ಟು ಝೀರೋಸ್ ಇದೆ. ಸೊ 0 1 2 3 zeros. ಓಕೆ, 2 ones 2 ಮೀನ್ಸ್ ಏನಾಯಿತು. ಸೊ 2000 ಸೆಂಟಿಮೀಟರ್ ಆಯಿತು. 2000 ಸೆಂಟಿಮೀಟರ್. ಓಕೆ, ಸೊ ಮೀಟರ್ ಟು ಸೆಂಟಿಮೀಟರ್ ಇದನ್ನು ನಾವು ಕನ್ವರ್ಟ್ ಮಾಡಿಕೊಂಡು. ಓಕೆ, ಸೊ ಇದು ಮೀಟರ್ ಟು ಸೆಂಟಿಮೀಟರು ಮತ್ತು ಸ್ಕೇಲಲ್ಲಿ ಹೇಗೆ ಸ್ಕೇಲ್ ತೊಗೊಂಡು ನಾವು ಹೇಗೆ ಮೆಷರ್ ಮಾಡೋದು ಅನ್ನೋದನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.